ಬಡವರ ಬಗ್ಗೆ ಚಿಂತನೆ ಮಾಡೋದ್ರಿಂದ ಮುಖ್ಯಮಂತ್ರಿ ಕೂತ್ಕೊಳ್ಳೋದು ಅಂತ ಹೇಳಿದ್ರು ನಿದ್ದೆ ಬರಲ್ಲ ತಾಲೂಕಿಗೆ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅದೊಂದು ಗಾದೆ ಹೇಳ್ಬಿಡ್ರಿ. ಸುರೇಶ್ ಅವರ ಮಾತಾ ಮುಗಿಸ್ಲಿ. ಸುರೇಶ್ ಬೇರೆ ಮಾತಾಡ್ಲಿಕ್ಕಿದೆ. ನೆಕ್ಸ್ಟ್ ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ? 2028ಕ್ಕ 2026 ಮೇ ಆದ್ಮೇಲೆ ಸುರೇಶ್ ಗೌಡ್ರೆ ನೀವು ಕಂಟಿನ್ಯೂ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ತಾಲೂಕಿನ ವಿಚಾರಕ್ಕೆ ಹೇಳ್ತೇನೆ. ಇವತ್ತಿನ ದಿನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಹೆಚ್ಚಿನ ಒತ್ತನ್ನು ಸಿಕ್ಕಿ ಇವತ್ತು ಬಹಳಷ್ಟು ನನಗೆ ರೈತರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಬಹಳಷ್ಟು ಸಮಗ್ರವಾದಂತ ಒಂದು ಶಕ್ತಿಯನ್ನು ಸಿಕ್ಕಿದೆ ಮಾನ್ಯ ಸಭಾಧ್ಯಕ್ಷ. ಹಾಗೇನೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಇವತ್ತೇನು ಪೋಡಿಯಿಂದ ಹಿಡಿದು ಕಂದಾಯದಿಂದ ಹಿಡಿದು ಪ್ರತಿಯೊಂದು ಹೆಜ್ಜೆಯಲ್ಲೂ ಬಹಳಷ್ಟು ಸುಧಾರಣೆ ತಂದಿರೋದು ವಿಶೇಷವಾಗಿ ಅವ್ರಿಗೂ ಅಭಿನಂದನೆಗಳು ಮಾನ್ಯ ಸಭಾಧ್ಯಕ್ಷ. ಹಾಗೇನೆ PWD ಮತ್ತೆ RDPR ಇವಾಗೇನೋ ನಾವು ಪಥ ಕಾಯ್ತಾ ಇದೀವಿ. ಪಥದಲ್ಲಿ ಈಗ 30 ಕಿಲೋಮೀಟರ್ ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ಒಂದ್ ಕಡೆ ಮೈನರ್ ಇರಿಗೇಷನ್ ಮಂತ್ರಿಗಳಿಗೂ ವಿಶೇಷವಾಗಿ ಧನ್ಯವಾದ ಹೇಳಿಕ್ ಬಯಸ್ತೇನೆ. ಆದರೆ ಈಗ ನನ್ ಕೇಳಂತದ್ದು ಮಾನ್ಯ ಸಭಾಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಗಳಿಗೆ ನನ್ನ ನೋವುಗಳು ಹೇಳ್ಕೋಬೇಕು. ಒಂದು, ನಾನೊಬ್ಬ ಡಾಕ್ಟರ್ ಆಗಿದ್ಕೊಂಡು ನನಗೆ ಮೆಡಿಕಲ್ ಕಾಲೇಜ್ ಬೇಕು, ನೀವು ಕೊಡಕ್ಕಾಗೋದಿಲ್ವಾ? ನನಗೆ ಯಾವ್ದಾರು ಸ್ನೇಹಿತರನ್ನ ಹಿಡ್ಕೊಂಡ್ ಬರ್ತೀನಿ, PPP ಮಾಡ್ಲಲ್ಲಿ ನನಗೆ ತಾಲೂಕು ಹಾಸ್ಪಿಟ್ಲಿನ PPP ಮಾಡ್ಲಲ್ಲಿ ಬೇರೆ ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ಅನುಮತಿ ಬೇಕು. ಅದು ಕ್ಯಾಬಿನೆಟ್ ಅಲ್ಲಿ ಆಗಬೇಕು. ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಮುಖ್ಯಮಂತ್ರಿ ಅವ್ರಿಗೆ. ಒಂದು, ಎರಡನೇದು, ಈಗ ತಾನೇ ನಮ್ಮ ಸೋಮಶೇಖರ್ ಯಶಸ್ವಿನಿ ಸ್ಕೀಮ್ ವಿಚಾರದಲ್ಲಿ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ನಾವು ಅನುಕೂಲತೆ ಆಗ್ತಿರೋಂಥದ್ದು ಇದು ತೆಗೆದುಕೋಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮೂಲಕ ಕೇಳ್ಕೊತೇನೆ. ಈಗ 16 ವರ್ಷದ ಪ್ರೈವೇಟ್ ಬಿಲ್ ಏನು ಇವಾಗ ಬ್ಯಾನ್ ಮಾಡಿದ್ದಾರೆ, ಅದು ರೆಗ್ಯುಲೇಷನ್ ಮಾಡ್ಲಿಕ್ಕೋಸ್ಕರ ನಾನು ಪ್ರೈವೇಟ್ ಬಿಲ್ ತಂದಿದ್ದೆ. ನೀವೇನೋ ಅವಕಾಶ ಮಾಡಿಕೊಟ್ಟಿಲ್ಲ. ಅದೇನೋ 4 ಡಿಪಾರ್ಟ್ಮೆಂಟ್ಗಳು ಕೂತ್ಕೊಂಡು ಕಲ್ಯೂಟ್ ಮಾಡ್ಬೇಕಂತೆ. ಆದ್ರೂ ಸಹ ನನ್ನ ಮಧ್ಯದಲ್ಲಿ ಅದು ಯಾವ ರೀತಿ ನಿರ್ಬಂಧನೆ ಮಾಡಬೇಕು ತಾವು ಅವಕಾಶ ಮಾಡಿಕೊಡ್ಬೇಕು. ಹಾಗೇನೆ ಇವತ್ತಿನ ದಿನ ನಾನು RDPR ಮಂತ್ರಿಗಳು ಮತ್ತು IT ಮಂತ್ರಿಗಳು ಇದ್ದಾರೆ. ನನ್ನಲ್ಲಿ ವಿಶೇಷವಾಗಿ ಅವ್ರನ್ನ ಕೋರಿಕೆ ಕೇಳ್ಕೊತೀನಿ. ನಮ್ದು 100 ಕಿಲೋಮೀಟರ್ ಇದೆ ಮಾನ್ಯ ಸಭಾಧ್ಯಕ್ಷ ಬೆಂಗಳೂರಿಂದ. ಈ ಕಡೆ ರಾಮನಗರ ಫಿಲ್ ಆಗ್ಬಿಟ್ಟಿದೆ, ಚನ್ನಪಟ್ಟಣ ಫಿಲ್ ಆಗಿದೆ, ಈ ಕಡೆ ಹೊಸಕೋಟೆ ಫಿಲ್ ಆಗಿದೆ, ಎಲ್ಲಾ ಕಡೆ ಇದೆ. ನಿಮ್ಗೆ ಸಿಗೋದು ಒಂದೇ ಕುಣಿಗಲ್ಲು, ಒಂದೇ ಡೆವಲಪ್ಮೆಂಟ್ಗೆ. ನಾನೊಂದು 100 acres ಕೊಡ್ತೀನಿ. ಅವ್ರಿಗೆ ಕೇಳ್ತಾ ಇದ್ದೀನಿ, ಇವಾಗ ಏನೋ ಲೀಪ್ ಪ್ರೋಗ್ರಾಮ್ ಮಾಡಕ್ ಹೊರಟಿದ್ದಾರೆ. ಏನದು? ಲೋಕಲ್ ಎಕಾನಮಿಕಲ್ ಆಕ್ಸಿಲರಿ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಅಲ್ಲಿ ನಾನು 100 acres ಕೊಡ್ತೀನಿ. ಅವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂಗೆ ವಿಶೇಷವಾಗಿ ಅದ್ರ ಮೇಲೆ ಬಹಳಷ್ಟು ಆಸಕ್ತಿ ಇದೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಕ್ಕೆ ಅಂತ ಅಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮಗೆ ಪ್ರತಿಯೊಂದು ಭಾರತ ದೇಶದ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನಾವು ಅದರಲ್ಲಿ ಪ್ರೋಗ್ರೆಸ್ ಆದ್ರೆ ಇವತ್ತು ಇರಾನ್ US ವಾರ್ ನೋಡ್ತಾ ಇದ್ದೀರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ದೇರ್. ಅದಕ್ಕೋಸ್ಕರನೇ 100 ಕೋಟಿ ರೂಪಾಯಿನ ಅನುದಾನವನ್ನು ಬಿಡುಗಡೆ ಮಾಡಿಸಿ ನಾನು IT ಮಿನಿಸ್ಟರ್ ಹತ್ರ ನನ್ನ ಕುಣಿಗಲ್ ಅವಕಾಶ